ನಮಸ್ಕಾರ. ನನ್ನ ಹೆಸರು ಯಶೋಧ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕರ್ನಾಟಕ ಮಾತೆ ಭುವನೇಶ್ವರಿ ದೇವಿಗೆ ವಂದಿಸುತ್ತಾ ಈ ದಿನ ನಾನು ಕರ್ನಾಟಕ ರಾಜ್ಯದ ಮಹಿಳೆಯ ವೇಷಭೂಷಣವನ್ನು ಧರಿಸಿದ್ದೇನೆ. ಕರ್ನಾಟಕವು ಭಾರತದ ದಕ್ಷಿಣಾತ್ಯ ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯ ಹಾಗೂ ಭಾರತದ 6ನೇ ದೊಡ್ಡ ರಾಜ್ಯವಾಗಿದೆ. ಇದರ ರಾಜಧಾನಿ ಬೆಂಗಳೂರು. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. ಕರ್ನಾಟಕವನ್ನು ಗಂಧದ ನಾಡು ಹಾಗೂ ಕರುನಾಡು ಎಂತಲೂ ಕರೆಯುತ್ತಾರೆ. ಇದು ಕರ್ನಾಟಕ ರಾಜ್ಯದ ಬಾವುಟ. ಹಳದಿ ಬಣ್ಣವು ಶಾಂತಿ ಹಾಗೂ ಸೌಹಾರ್ದತೆಯನ್ನು ಸೂಚಿಸಿದರೆ, ಕೆಂಪು ಬಣ್ಣವು ಕ್ರಾಂತಿಯ ಸಂಕೇತವಾಗಿದೆ. ಹಚ್ಚ ಹಸಿರಿನ ಸುಂದರ ಬೆಟ್ಟ ಗುಡ್ಡಗಳ ನದಿಗಳು ಹರಿಯುವ ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳಿಂದ ನಮ್ಮ ಕನ್ನಡ ನಾಡು ಸಮೃದ್ಧವಾಗಿದೆ. ಇಂತಹ ನಾಡಿನಲ್ಲಿ ಹುಟ್ಟಿರುವುದೇ ನಮ್ಮೆಲ್ಲರ ಅದೃಷ್ಟ. ಇನ್ನು ಭಾಷೆ ಅಂತ ಬಂದಾಗ ಕನ್ನಡವನ್ನ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತರಹದಲ್ಲಿ ಮಾತನಾಡುತ್ತಾರೆ. ಇನ್ನು ಉತ್ತರ ಕರ್ನಾಟಕಕ್ಕೆ ಬಂದರೆ ಜನರು ಬೈತಾನೆ ಪ್ರೀತಿ ತೋರಿಸ್ತಾರೆ. ಇನ್ನು ಮಂಡ್ಯದವರದ್ದಂತೂ ಸಕ್ಕರೆಯಂತಹ ಮನಸ್ಸು ಹಾಗೂ ಬೆಣ್ಣೆ ದೋಸೆಗೆ ಪ್ರಸಿದ್ಧವಾಗಿರುವಂತಹ ದಾವಣಗೆರೆ ಜಿಲ್ಲೆಯವರದ್ದು ಬೆಣ್ಣೆಯಂತಹ ಮನಸ್ಸು. ಇನ್ನು ಖಾದ್ಯದ ವಿಚಾರಕ್ಕೆ ಬಂದಾಗ ಪ್ರತಿಯೊಂದು ಜಿಲ್ಲೆಯು ವಿಶೇಷ ಖಾದ್ಯಕ್ಕೆ ಪ್ರಸಿದ್ಧವಾಗಿದೆ. ಧಾರವಾಡ ಪೇಡೆ, ಬೆಳಗಾವಿ ಕುಂದ, ದಾವಣಗೆರೆ ಬೆಣ್ಣೆ ದೋಸೆಗೆ ಮನಸೋಲದವರು ಯಾರಿದ್ದಾರೆ? ಇನ್ನು ಸಾಹಿತ್ಯದ ವಿಚಾರಕ್ಕೆ ಬಂದಾಗ ಗಿರೀಶ್ ಕಾರ್ನಾಡ್, ಕುವೆಂಪು ಹಾಗೂ ದ.ರಾ ಬೇಂದ್ರೆ ಅಜ್ಜನ ಕವಿತೆಗಳಿಗೆ ಮನಸೋಲದವರಿಲ್ಲ. ಇಲ್ಲಿಯವರೆಗೆ ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಮೊನ್ನೆಯಷ್ಟೇ ನಮ್ಮ ನಾಡ ಹಬ್ಬ ಮೈಸೂರು ದಸರಾ ವೈಭವವನ್ನು ಕಣ್ಣು ತುಂಬಿಸಿಕೊಂಡಿದ್ದೇವೆ. ಮೈಸೂರು, ಚಿತ್ರದುರ್ಗ, ಐಹೊಳೆ, ಪಟ್ಟದಕಲ್ಲು ಹಾಗೂ ಹಂಪಿ ಬಾದಾಮಿ ಪ್ರಸಿದ್ಧ ಪ್ರವಾಸಿ ತಾಣಗಳು. ಯಕ್ಷಗಾನವು ಕರ್ನಾಟಕದ ನೃತ್ಯ ಪ್ರಕಾರವಾಗಿದೆ. ಇನ್ನು ಕರ್ನಾಟಕದ ಬಗ್ಗೆ ಹೇಳುತ್ತಾ ಹೋದರೆ ಬಹುಶಃ ಈ ದಿನ ಸಾಲದು. ಇಷ್ಟು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.